ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಅಗ್ರಿ ಫಾರ್ಮರ್ಸ್ ಸ್ಟೂಡೆಂಟ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಯಾರೆಲ್ಲ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದೀರಾ, ಈ ವಿಡಿಯೋ ಇಷ್ಟ ಆದರೆ ಕೊನೆಯಲ್ಲಿ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಸ್ಪೋರ್ಟ್ಸ್ ಕೋಟಾಗೆ ಎಲಿಜಿಬಲ್ ಇದ್ದರೆ ಅವ್ರಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಆಲ್ ಅನ್ನೋ ಒಂದು ಬೆಲ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲ ನೋಟಿಫಿಕೇಷನ್ ಫಸ್ಟ್ ನಿಮಗೆ ರೀಚ್ ಆಗುತ್ತೆ ಫ್ರೆಂಡ್ಸ್. ಫಸ್ಟ್ ಇವತ್ತು ವೀಡಿಯೋ ಮಾಡ್ತಿರೋದು ಇಷ್ಟೇ ಫ್ರೆಂಡ್ಸ್. ಎಲ್ಲರಿಗೂ ಫಸ್ಟ್ ಆಫ್ ಆಲ್ ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಈ ವಿಡಿಯೋ ಬಂದು ಸ್ಪೋರ್ಟ್ಸ್ ಎಲಿಜಿಬಲ್ ಯಾರು ಇರ್ತಾರೆ ಅವ್ರಿಗೆ, ನೀವಿಲ್ಲ ಅಂದರೂ ನಿಮ್ಮ ಫ್ರೆಂಡ್ಸ್ ಇರ್ತಾರೆ, ನಿಮ್ಮ ಸರೌಂಡಿಂಗ್ಸ್ ಇರ್ತಾರೆ, ಅವ್ರಿಗೆ ಶೇರ್ ಮಾಡಿ, ಅವ್ರಿಗೆ ಹೆಲ್ಪ್ ಆಗುತ್ತೆ. ಫಸ್ಟು ಇವಾಗ UGKCET 2025 ಸ್ಪೋರ್ಟ್ಸ್ ಕೋಟಾ ವೆರಿಫಿಕೇಷನ್ ಕಾಲ್ ಮಾಡಿದ್ದಾರೆ. ಅಪಾಯಿಂಟ್ಮೆಂಟ್ ಡೇಟ್ನ ಫಿಕ್ಸ್ ಮಾಡ್ಕೋಬೇಕು. ಅಂದರೆ ಇವಾಗ ಯಾರೆಲ್ಲ ಸ್ಪೋರ್ಟ್ಸಲ್ಲಿ ನ್ಯಾಷನಲ್ಸು ಸ್ಟೇಟ್ನ ರೆಪ್ರೆಸೆಂಟ್ ಮಾಡಿರ್ತೀರ, ನಿಮ್ಗಂತಲೇ ರಿಸರ್ವೇಷನ್ಸ್ ಇದೆ, ಅದನ್ನ ನೀವು ಅದಕ್ಕೆ ಎಲಿಜಿಬಲ್ ಆಗಿರ್ತೀರ ಅಂದ್ಕೊಂಡು ಇವಾಗ ಅಪಾಯಿಂಟ್ಮೆಂಟ್ ತೊಗೊಳ್ಬೇಕಾಗಿ ಬರುತ್ತೆ. ಯಾಕಂದರೆ ನಿಮ್ಮ ಒಂದು ಸ್ಪೋರ್ಟ್ಸ್ ಸರ್ಟಿಫಿಕೇಟ್ಸ್ನೆಲ್ಲ ಚೆಕ್ ಮಾಡೋರು KCET ಅಧಿಕಾರ ಅಲ್ಲ, ನಿಮ್ಮ ಅಷ್ಟು ಡಾಕ್ಯುಮೆಂಟ್ಸ್ನೆಲ್ಲ ಚೆಕ್ ಮಾಡೋರು ಕರ್ನಾಟಕ ಸರ್ಕಾರದ ಕ್ರೀಡಾ ಮತ್ತು ಯುವ ಸಬಲೀಕರಣದ ನಿರ್ದೇಶಕರು ಅಥವಾ ಅತ್ತಂಥ ಆಫೀಸರ್ಸ್ಗಳು ಬಂದು ನಿಮ್ಮದು ಚೆಕ್ ಮಾಡ್ತಾರೆ. ಓಕೆನಾ. ಅಪಾಯಿಂಟ್ಮೆಂಟ್ ಡೇಟ್ ಎಲ್ಲಿವರೆಗೆ ಕೊಟ್ಟಿದ್ದಾರೆ ಅಂದರೆ 15/5/2025ಇಂದ 20/5/2025 ಆ ಒಂದು ದಿನಗಳ ಒಳಗಡೆ ನೀವು ಅಪಾಯಿಂಟ್ಮೆಂಟ್ ತೊಗೊಳ್ಬೇಕಾಗಿ ಬರುತ್ತೆ. ಒನ್ ಡೇ ಟೋಟಲ್ ಅಪಾಯಿಂಟ್ಮೆಂಟ್ ಅಂದರೆ ನೋಡ್ಕೊಳ್ಳಿ, ಆಲ್ಮೋಸ್ಟ್ ಅಲ್ಲಿ ಎಷ್ಟಿದ್ದೀರ ಅಂತ ಹೇಳಕ್ಕೆ ಬರಲ್ಲ. ಒಂದು ದಿನಕ್ಕೆ ಬರೀ ಅವ್ರು 250 ಜನ ಅಷ್ಟೇ ಒಂದು ಅಪ್ಲಿಕೇಶನ್ಸ್ ಅಥವಾ ಒಂದು ಸ್ಟೂಡೆಂಟ್ಸ್ಗಳನ್ನ ಅವರು ಚೆಕ್ ಮಾಡ್ತಾರೆ. ಅದಾದಮೇಲೆ ಓವರ್ ಆದರೆ ಅವ್ರು ಕನ್ಸಿಡರ್ ಮಾಡಲ್ಲ. ಮತ್ತು ಡಾಕ್ಯುಮೆಂಟ್ ಲೀಸ್ಟ್ಗಳು ಏನು ಅಂತಂದರೆ KAUGA ಆನ್ಲೈನ್ ಅಪ್ಲಿಕೇಶನ್ದು ಒಂದು ಫಾರ್ಮೆಟ್ ಲೇಟೆಸ್ಟ್ ಕಾಪಿಯನ್ನು ತೊಗೊಂಡೋಗಿ, ಫೋಟೋ ಐಡೆಂಟಿಫಿಕೇಷನ್, ನಿಮ್ಮ ID ಅಥವಾ ಪಾಸ್ಪೋರ್ಟ್ ಅಥವಾ ಪ್ಯಾನ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ ಬೆಸ್ಟ್ ಅನ್ಕೋತೀನಿ. ಆಧಾರ್ ಕಾರ್ಡ್ ತೊಗೊಂಡೋಗಿ, ಸಮ್ಟೈಮ್ಸ್ ಪ್ಯಾನ್ ಕಾರ್ಡ್ ಮಾಡಿಸ್ಕೊಳ್ಳೋಂಥವ್ರು ಇರ್ತಾರೆ, ನಿಮ್ಮದು ಆಧಾರ್ ಕಾರ್ಡ್ ತೊಗೊಂಡು ಹೋಗ್ಬೋದು ವಿತ್ ಜೆರಾಕ್ಸು ಒರಿಜಿನಲ್ ತೊಗೊಂಡೋಗಿ. ಮತ್ತು ಟೇಕ್ ಎ ಪ್ರೂಫ್ ಸರ್ಟಿಫಿಕೇಟ್ ಯು ಓನ್ ಇನ್ ದಿ ಸ್ಟೇಟ್ ಆರ್ ನ್ಯಾಷನಲ್ ಲೆವೆಲ್ ಆರ್ ಅದರ್ ಲೆವೆಲ್ಸ್ ಇನ್ ದಿ ಒರಿಜಿನಲ್ ಫಾರ್ಮೆಟ್ ಮತ್ತು ಜೆರಾಕ್ಸ್ ಕಾಪಿ, ಎರಡೂ ಕಾಪಿನ ತೊಗೊಂಡೋಗ್ಬೇಕು ಫ್ರೆಂಡ್ಸ್. ಮತ್ತು ಇನ್ನೊಂದು ಹೇಳ್ತೀನಿ, ಅಲ್ಲಿ 2 ಶಿಫ್ಟ್ ಅಂತ ಬರುತ್ತೆ ನಿಮಗೆ ಆಪ್ಷನ್ ಎಂಟ್ರಲ್ಲಿ. ಮಾರ್ನಿಂಗ್ ಅಂದರೆ ನೀವು ಮಾರ್ನಿಂಗ್ ಹೋಗ್ತೀರಾ, ಇಲ್ಲ ದೂರದಿಂದ ಹೋಗ್ತೀನಿ ಅಂದರೆ ನೀವು ಶಿಫ್ಟ್ ನಿಮ್ಗೆ ಹೆಂಗೆ ಓಕೆ ಕಂಫರ್ಟಬಲ್ ಇದೆ ಆ ಥರ. ಮಾರ್ನಿಂಗ್ ಮತ್ತು ಆಫ್ಟರ್ನೂನ್ ಇದೆ, 2 ಶಿಫ್ಟ್ ಇದೆ. ಅಲ್ಲಿ ನಿಮ್ಗೆ ಯಾವುದು ಆಪ್ಷನ್ ಎಂಟ್ರಿ ಎಲ್ಲ ಥರ ನಿಮ್ಮ ಅಲ್ಲೇ ಕೇಳ್ತಾರೆ. ಮತ್ತು ಏನು ಗೊತ್ತಾ, ನೀವು ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕಾ ಇರಬೇಕು. ನಿಮಗೆ ಸ್ಟೇಟು ಅಥವಾ ನೀವು ಅಂದರೆ ನ್ಯಾಷನಲ್ಲು, ಸ್ಟೇಟು, ತಾಲೂಕು ಏನಾಡಿರ್ತೀರ ಪಕ್ಕಾ ಇತ್ತ ಎಲ್ಲ ಒರಿಜಿನಲ್ ವಿತ್ ಅದು ಕಾಪೀಸ್ಗಳು, ಜೆರಾಕ್ಸ್ಗಳನ್ನ ತೊಗೊಂಡೋಗಿ ಬರುತ್ತೆ. ಮತ್ತು ನಾನು ನಿಮಗೆ ಒಂದು ಫಾರ್ಮೆಟ್ನ ಕಳಿಸಿದ್ದೆ, ನೀವೊಂದು ಇವೆಲ್ಲ ಇದ್ರ ಜೊತೆ ಒಂದು ಸರ್ಟಿಫಿಕೇಟ್ ಬರ್ಸ್ಕೊಂಡು ಹೋಗ್ಬೇಕು ನಿಮ್ಮ ಕಾಲೇಜಲ್ಲಿ. ಓಕೆನಾ. ಆ ಸರ್ಟಿಫಿಕೇಟ್ ನಮ್ಮ ಚಾನಲನ್ನು ಅಪ್ಲೋಡ್ ಮಾಡಿದ್ದೀನಿ. ಆ ಸರ್ಟಿಫಿಕೇಟ್ ಫಾರ್ಮೆಟ್ನ ನೀವು ನಿಮ್ಮ ಗೂಗಲಲ್ಲಿ ತೊಗೊಂಡು ಡೌನ್ಲೋಡ್ ಮಾಡಿ ಅದೊಂದು ಕಲರ್ ಜೆರಾಕ್ಸಲ್ಲಿ ತೆಗ್ಸಿ ನಿಮ್ಮ ಕಾಲೇಜಲ್ಲಿ ಅದನ್ನ ಫಿಲ್ ಮಾಡಿಸ್ಬೇಕು ಫ್ರೆಂಡ್ಸ್. ಫಿಲ್ ಮಾಡಿಸಿ ಅದನ್ನ ಜೊತೆ ಇವಿಷ್ಟು ಡಾಕ್ಯುಮೆಂಟ್ಸ್ನ ತೊಗೊಂಡೋಗ್ಬೇಕು. ಇದು ಫಿಸಿಕಲ್ ವೆರಿಫಿಕೇಷನ್ ಇರುತ್ತೆ. ಎಲ್ಲ ಡಾಕ್ಯುಮೆಂಟ್ಸನ್ನು KA ಆಫೀಸರ್ಸ್ ಅಲ್ಲ, ಹೇಳ್ತಿದ್ದೀನಲ್ಲ, ಸ್ಪೋರ್ಟ್ಸ್ ಆ್ಯಂಡ್ ಯೂತ್ ಆರ್ಗನೈಜೇಷನ್ ಆ ಒಂದು ಸಂಸ್ಥೆ ಎಲ್ಲ ಅಧಿಕಾರಿಗಳು ಚೆಕ್ ಮಾಡ್ತಾರೆ. ಹುಷಾರಾಗಿರಿ. ಮತ್ತು ಯಾರೆಲ್ಲ ಸ್ಪೋರ್ಟ್ಸ್ ಕೋಟಾಗೆ ಎಲಿಜಿಬಲ್ ಇದ್ದೀರಾ ನಿಮಗೆಲ್ಲ ಆಲ್ ದ ಬೆಸ್ಟ್ ಹೇಳ್ತಾ, ನೀವು ಸ್ಪೋರ್ಟ್ಸ್ ಕೋಟಾನ ಆಯ್ಕೆ ಮಾಡಿಕೊಂಡು ಮುಂದೆ ನಿಮ್ಮ ಜೀವನ ಸ್ಪೋರ್ಟ್ಸ್ ಒಂದು ಅವಿಭಾಜ್ಯ ಅಂಗವಾಗಿರಲಿ ಅಂತ ಹೇಳ್ತಾ ಫ್ರೆಂಡ್ಸ್, ಧನ್ಯವಾದಗಳು ಫ್ರೆಂಡ್ಸ್.